ಸರ್ ನಾನು ಸಾರ್ವಜನಿಕರಿಗೆ ಸಿಕ್ಕಿಲ್ಲ ಅಂತಂದರೆ ಇನ್ನು 224 ಜನದಾಗ ಯಾರೂ ಸಿಗಲ್ಲ ಅಂತ ನಂದು ಇದೇ ಥರ ಅಂಗಡಿ ಇದ್ದೀನಿ. ನಾನು 4-5 ದಿನ ಇರಲಿಲ್ಲ ಅಂತ ಇಲ್ಲಿ 4-5 ದಿವಸ ಇರಲಿಲ್ಲ. ನಾನು ಡೆಲ್ಲಿಗೆ ಹೋಗಿದ್ದೆ. 4-5 ದಿವಸ ಮಾತ್ರ ಇರಲಿಲ್ಲ. ನಾನು ಡೆಲ್ಲಿಲಿ ನಮ್ಮದು ಒಂಚೂರು ಪರ್ಸ್ನಲ್ ಕೆಲಸ ಇತ್ತು, ಹೋಗಿದ್ದೆ. ಸಚಿವ ಸ್ಥಾನ ಆಕಾಂಕ್ಷಿಯಾಗಿದ್ದೀರಾ ಅಂತ ಹೇಳಿ ಹೇಳ್ತಾರೆ. ಇಲ್ಲ, ನಾನೇನು ಕೇಳ್ತಿರಲಿಲ್ಲ. ರಂಗನಾಥ್ ಅವರು ಬರೋಣ ಒಂದ್ಸರಿ ನಾವು ಹೋಗಿ ಬರೋಣ, ಎಲ್ಲರೂ ಹೋಗ್ತಾವ್ರೆ, ಎಲ್ಲರೂ ಕೇಳ್ತಾವ್ರೆ, ಹೋಗಂಬನ್ನಿ ಅಂತಂದರು. ಅವಾಗ ನೋಡೋಣ, ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟ್ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೀವಿ. ನಮ್ಮದು ಅಪೀಲಲ್ಲಿ ಹಾಕಿದ್ದೀವಿ. ನೋಡ್ಬೇಕು ಏನೇನು ಆಗುತ್ತೆ ಗೊತ್ತಾಗಲ್ಲ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳ್ದೋ, ವೇಣುಗೋಪಾಲ್ ಅವರು ಸಿಗಲಿಲ್ಲ. ಸುರ್ಜಿವಾಲ ಊರಲ್ಲಿರಲಿಲ್ಲ, ಅವರು ಪಂಜಾಬಲ್ಲಿದ್ದರು. ಅದರಿಂದ ಅವ್ರು ಯಾರೂ ಸಿಗಲಿಲ್ಲ. ಆಮೇಲೆ ಬಂದು ಇಲ್ಲಿ ನಿಮ್ಮಲ್ಲಿ ಪೇಪರ್ನಲ್ಲಿ ಮೀಡಿಯಾದಲ್ಲಿ ಬೇರೆ ಬೇರೆ ಥರ ಎಲ್ಲ ಪ್ರಚಾರ ಆಗ್ತಿತ್ತು, ಅದಕ್ಕೋಸ್ಕರ ವಾಪಸ್ ಬಂದು. ಎಷ್ಟು ದಿನ ಇತ್ತು? ನಾವು 2 ಡೇಸ್ ಇದ್ದು ಅಷ್ಟೇ. 4-5 ದಿನ ಕಂಡಿರಲಿಲ್ಲ ಅಂತ? ಇಲ್ಲ, ನಾನು 2 ಡೇಸ್ ಬೆಂಗಳೂರಲ್ಲಿದ್ದೆ. ಸಹಕಾರಿ ಖಾತೆ ಬೇಕು ಅನ್ನುವಂಥ ಇಲ್ಲ ಸರ್, ನಾವು ಆ ಥರ ಎಲ್ಲ ಯಾರೋ ಹುಚ್ಚರು ಮಾತಾಡ್ಬೇಕಷ್ಟೇ. ಅದೇ ಬೇಕು ಇದೇ ಬೇಕು ಅಂತ ನಮ್ಮದೊಂದು ಅಪೀಲ್ ನಾವು ಯಾವತ್ತೂ ಕೇಳಿರಲಿಲ್ಲ. ಒಂದು ಅಪೀಲ್ ಮಾಡಬೇಕಾಯ್ತು, ಅಪೀಲ್ ಮಾಡಿದ್ವಿ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ವಿ. ನಾನು ರಂಗನಾಥ್ ಇಬ್ಬರೇ. ಇಲ್ಲ, ನನಗೆ ಯಾರೂ ಸಿಕ್ಕಲಿಲ್ಲ. ಆಮೇಲೆ ಇವ್ರು ಸಿಕ್ಕಿದ್ರು, ನಮಗೆ ಶಿವಣ್ಣ ಅವರು ಸಿಕ್ಕಿದ್ರು, ಆನೇಕಲ್ ಶಿವಣ್ಣ ಅವರು, ಮತ್ತು ಶ್ರೀನಿವಾಸ್, ನೆಲಮಂಗಲ ಶ್ರೀನಿವಾಸ್ ಸಿಕ್ಕಿದ್ರು. ಅವರು ಆನೇಕಲ್ ಇದು ಶಿವಣ್ಣರಿಗೆ ಏನೋ ಕೇಳಕ್ಕೆ ಬಂದಿದ್ರು. ಖರ್ಗೆ ಅವ್ರ ಹತ್ರ ಮಾತ್ರ ಬೇಕಾಗಿತ್ತು. ಹೌದು, ಖರ್ಗೆ ಅವ್ರ ಹತ್ರ ಅಷ್ಟೇ. ಹೈಕಮಾಂಡ್ ಲೆವೆಲ್ಗೆ ಆ ಥರ ಇಲ್ಲ, ನಮ್ಮ ರಾಜ್ಯದವರು ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ನಾವು ಈಸಿಯಾಗಿ ಭೇಟಿ ಮಾಡ್ಬೋದು. ಅದರಿಂದ ಅವ್ರನ್ನ ಭೇಟಿ ಮಾಡಿ ನಮ್ಮ ಅಪೀಲ ಸಲ್ಲಿಸಿ ಬಂದಿದ್ದೀವಿ. ನೋಡೋಣ, ಅದು ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದು. ಯಾವಾಗ ಪುನರ್ರಚನೆ ಆಗ್ಬೋದು ಗೊತ್ತಿಲ್ಲ ಸರ್. ಎಲ್ಲರೂ ಬತ್ತಿತ್ತಲ್ಲ ಪೇಪರಾಗೆ, ನಿಮ್ಮ ಮೀಡಿಯಾದಲ್ಲಿ, ನಾವು ಒಂದ್ಸರಿ ಹೋಗೋಣ ಅಂತ ಹೋದೋ ಅಷ್ಟೇ. ಆಂತರಿಕ ಅಭಿಪ್ರಾಯ ಅಂದರೆ ನಾನು ಅದೇನು, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಹೊಸಬ ಕಾಂಗ್ರೆಸ್ನಾಗೆ, ಇನ್ನು ಜೂನಿಯರು ಏನು ಮಾಡ್ತಾರೋ ಗೊತ್ತಿಲ್ಲ, ಕೇಳಿದ್ದೀವಿ ಅಷ್ಟೇ. ಮತ್ತೆ ನಿನ್ನೆ ಅಷ್ಟು 10 ಜನ ಹೋಗಿದಾರಲ್ಲ ಸರ್, ಮತ್ತೆ ಡೆಲ್ಲಿಗೆ ಈಗ ಇದು ಮುಖ್ಯ ತಕ್ಕ ಹೋಗ್ತಲೇ ಇರ್ತಾರೆ. ಯಾರ್ಯಾರು ಆಗಬೇಕು ಅಂತಾರೋ ಅವರೆಲ್ಲ ಹೋಗ್ತಲೇ ಇರ್ತಾರೆ. ಇದು ಮುಖ್ಯ ನಿಮ್ಮ ಸಚಿವ ಸ್ಥಾನದ ವಿಚಾರ ಮಾತ್ರನಾ ಅಥವಾ CM ವಿಚಾರದಲ್ಲಿ ಏನಾದರೂ? ಸರ್, CM ವಿಚಾರ ಮಾತಾಡೋವಷ್ಟು ದೊಡ್ಡವರಲ್ಲ ನಾವು. ಯಾರಿಗೆ ಸಪೋರ್ಟ್ ಮಾಡೋಣ? ನಮಗಿಬ್ಬರೂ ಒಂದೇ, ಕಾಂಗ್ರೆಸ್ಗೆ ನಾವಿರೋದು, ನಮಗಿಬ್ಬರೂ ಒಂದೇ ಲೀಡ್ರು. ಸಿದ್ದರಾಮಯ್ಯ ಹೆಂಗೋ, DKನೂ ಹಂಗೆ, ಇಬ್ಬರು ನಾಯಕತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಅವ್ರ ಪರ ಇವ್ರ ಪರ ಅಂತ ಎಲ್ಲೂ ಯಾವತ್ತೂ ಹೇಳಿಲ್ಲ, ಯಾವತ್ತೂ ಗುರುಸ್ಕೊಂಡು ಇಲ್ಲ. ಆ ಥರ 2.5 ವರ್ಷ ಮಾತುಕತೆ ಆಗಿತ್ತು ಅಂತ ಗೊತ್ತಿಲ್ಲ ಸರ್. ಅದು ಯಾರಿಗೂ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾತುಕತೆ ಆಗೈತೆ. ಅದು CM ಅವ್ರಿಗೆ ಗೊತ್ತಿರುತ್ತೆ, ಡೆಪ್ಟಿ CM ಅವ್ರಿಗೆ ಗೊತ್ತಿರುತ್ತೆ, ಹೈಕಮಾಂಡ್ನವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಏನಾರ ಮಾತುಕತೆ ಆಗಿದ್ದರೆ, ಏನು ಆಗಿದೆ ಅನ್ನೋದು ಗೊತ್ತಿಲ್ಲ. ಇವೆಲ್ಲ ಊಹಾಪೋಹಗಳಷ್ಟೇ. ಏನೋ ಸಾಧ್ಯತೆ ಇದೆ ಸರ್, ಚೇಂಜಸ್ ಆಗ್ಬೋದು, ಅದು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಎಲ್ಲ ಪೇಪರಾಗಿ ಬರ್ತಿತ್ತಲ್ಲ, ಅದಕ್ಕೆ ನಾವು ಏನೋ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೋದಾಗಲೇ ನಿಮ್ಮದೆಲ್ಲ ಪ್ರೆಸ್ಗೆ ನಾವಿನ್ನೂ ಹೋಗಿ ಏರ್ಪೋರ್ಟಲ್ಲಿ ಇಳಿತಿಲ್ಲ, ಅಲ್ಲೇ ನಮ್ಮ ಪ್ರೆಸ್ನವರೆಲ್ಲ ಫೋನ್ ಹಾಕಿರು, ಎಲ್ಲಿದ್ದೀರಾ ನೀವು, ಅದೇನೋ ನಾಯಕತ್ವ ಬದಲಾವಣೆ ಕೇಳಕ್ಕೆ ಬಂದಿದ್ರಂತೆ ಅಂತ ಹೇಳ್ಬಿಟ್ಟು. ನಾವು ಇಲ್ಲಪ್ಪ, ಅದಕ್ಕೆ ಬಂದಿಲ್ಲ, ನಾವು ಬಂದಿರೋದೇ ಬೇರೆ. ಬಂದಿದ್ದಕ್ಕೂ ಇಶ್ಯೂ ರೈಸ್ ಆಗಿರೋದಕ್ಕೂ ಒಂದೇ ಆಗೈತೆ. ಕಾಗೆ ಕೊಂಬೆ ಮೇಲೆ ಕೂತ್ಕೊಂಡೆ ಕೊಂಬೆ ಬೀಳೋದು ಒಂದೇ, ಕಾಗೆ ಕೂತ್ಕೊಳ್ಳೋದು ಒಂದೇ ಅಂತ ಆಯ್ತು, ಕಾಕತಾಳಿ ಆಯ್ತು ಅಷ್ಟೇ.